ಯಜಮಾನ್ರೆ ಉಪ್ಪು ಖಾರ ಹಚ್ಕೊಡ್ಲಾ? ನೀನೇ ಹಚ್ಕ. ಹೋಗ್ಲಿ ಹೋಳ್ ಮಾಡ್ಕೊಡ್ಲಾ? ನಿಂದು ಯಾವಾಗ್ಲೂ ಬರೀ ಓಳೆ ಆಗೋಯ್ತಲ್ಲ. ಇದು ಯಾವ್ದಮ್ಮ ಈ ಬಾಲ? ನಾನ್ ಬಾಳ ಅಲ್ಲ, ಸಿದ್ದು. ಇವನ್ ಯಾರಮ್ಮ ಕರೆಸಿದ್ದು? ನಾನೇ ಕಮ್ಮಕ್ ಹೇಳ್ದೆ, ನಮ್ ಮಹಿಳಾ ಸಂಘದ ಆಫೀಸ್ ಬಾಯ್. ಮಾತು ಹಳ್ಳಿ, ಮನಸ್ಸು ಬೆಳ್ಳಿ. ಅಯ್ಯೋ, ಇಲ್ಲಿರೋ ಜನ ಸಾಲದು ಅಂತ ಇವನು ಬೇರೆ ಯಾಕಮ್ಮ? ನನ್ ಹಸ್ಬೆಂಡ್ ಮೇಲೆ ಕಣ್ ಕೀಪೋಕೆ. ಯಜಮಾನ್ರೆ ನಿಮ್ ಕಾವ್ಲಂತೆ. ಬರ್ಲಿ ಬರ್ಲಿ, ಚೈನಾಗ ಕಟಾಕ್ ಬಿಡ್ತೀನಿ. ಅತ್ತೆ ಪ್ಲಸ್ ಮೀ. ಅಯ್ಯೋ ಚಿನ್ನ, ಮೈಸೂರಿಂದ ಯಾವಾಗ ಬರ್ತೀಯಮ್ಮ? ಮೀಟಿಂಗ್ ಮುಗಿಸ್ಕೊಂಡು 3-4 ಡೇಸ್ ಅಲ್ಲಿ ಬಂದ್ಬಿಡ್ತೀನಿ. ಅಲ್ಲಿವರೆಗೂ ಟ್ಯೂನ್ ಇಲ್ಲೇ ಇರ್ತಾನೆ. ಆಯ್ತು ಆಯ್ತು. ಸೌತೆಕಾಯಿ ತಿಂತೀಯನೇ ಜಾಜಿ? ನನ್ನ ಜಾಜಿ ಅಂತ ಏಕೋಜದಲ್ಲಿ ಕರಿಬೇಡಿ. ಕರಿಬಾರ್ದು. ಏ ಪಟಪಟೆ, ಏನು ಬರ್ತಿದ್ದಂಗೆ ಡ್ಯೂಟಿ ಶುರು ಮಾಡ್ಕೊಂಡ್ಬಿಟ್ಟೆ. ಹೋಗಿ ಬನ್ನಿ ಅಂತ ಮರ್ಯಾದೆಯಿಂದ ಮಾತಾಡ್ಸ್ಬೇಕು. ಗೊತ್ತಾಯ್ತಾ? ಏನು ಪಕ್ವವಾದ್ಯನೇ ಇಲ್ಲ ಶ್ರುತಿ ಪಟ್ಯಾನ? ಅವನು ಸಿದ್ದು. ನೋಡು ಸಿದ್ದು, ನನ್ನ ಹಸ್ಬೆಂಡ್ ನ ತುಂಬಾ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಇಲ್ಲ ಅಂದ್ರೆ ಟೇಲ್ಸ್ ಇಟ್ಟಿರೋ ಕ್ಯಾಟ್ ತರ ಬೀದಿ ಎಲ್ಲ ಅಲಿತಿರ್ತಾರೆ. ಜಾಜಿ ಅವ್ರ, ಆ ಮೈಸೂರಿಂದ ಬರಕ್ಕೆ ಎಷ್ಟು ದಿನ ಆಗುತ್ತಾ? ಸೌತೆಕಾಯಿ ಯಾಕ್ರಿ ಹಾಕಿ ಕಚ್ಚ ಕಚ್ಚ ತಿಂತೀರಾ? ಅನಿಮಲ್ಸ್ ಕಿಂಗ್ಡಮ್ ನಲ್ಲಿ ಅನಿಮಲ್ಸ್ ಹೀಗೆ ತಿನ್ನೋದು. ಸ್ವಲ್ಪ ಹ್ಯೂಮನ್ ತರ ಬಿಹೇವ್ ಮಾಡಿ. ಈಗ ಚಿಂಪಾಜಿ ತಿಂದು ಆಗಿದೆ. ಈಗ ಆಫ್ರಿಕಾ ಕೋತಿ ಹೀಗೆ ತಿನ್ನೋದು. ನಾನು ಆಫ್ರಿಕಾ ಕೋತಿ ನೋಡೇ ಇರಲಿಲ್ಲ, ಇವತ್ತು ನೋಡ್ಬಿಟ್ಟೆ. ಲೇ ಪಟಪಟೆ, ಮನೆ ಯಜಮಾನನ್ನೇ ಕೋತಿ ಅಂತ ಏನೋ ಕಾಡ್ ಪಾಪನ್ ತಂದ. ಅಯ್ಯೋ, ಅವನ ಮೇಲೆ ಯಾಕ್ರಿ ನಿಮ್ಗೆ ಆಂಗ್ರಿ? ಅವನು ನಿಮ್ಮ ಬಾಡಿ ಗಾರ್ಡ್, ಅಂಡರ್ಸ್ಟ್ಯಾಂಡ್? ಸಿಟಿ ಬಸ್ ಸ್ಟ್ಯಾಂಡ್. ಚಿಕ್ಕ ಮಕ್ಳ ಹಾಗೆ ಸೌತೆಕಾಯಿ ತಿನ್ನೋದು ನಿಮ್ಗೆ ಹೇಳ್ಕೊಡ್ಬೇಕು. ಇರಿ, ನಾನ್ ತೋರಿಸ್ತೀನಿ. ಹೀಗೆ ಸೌತೆಕಾಯಿನ ಚಿಕ್ಕದಾಗಿ ಸ್ಲೈಸ್ ಮಾಡ್ಕೊಂಡು ಒಳಗಿಟ್ಕೋಬೇಕು. ಆಮೇಲೆ ಲಿಪ್ ಕ್ಲೋಸ್ ಮಾಡ್ಕೋಬೇಕು. ಆಮೇಲೆ ತಿಂಡಿ ಒಳಗಡೆ ಇದೆಯೋ ಇಲ್ವೋ ಅನ್ನೋ ಹಾಗೆ ಸ್ಮೈಲ್ ಮಾಡ್ಕೊಂಡು ಸೈಲೆಂಟ್ ಆಗಿ ತಿನ್ಬೇಕು. ಹೋಗಿ ಜಾಜಿ ಅವ್ರ, ಹಿಂಗೆಲ್ಲ ತಿಂದ್ರೆ ಮಜಾ ಬರಲ್ಲ. ಅದು ತಿನ್ನೋವಾಗ ಹಿಂಗೆ ಕಚ್ ಕಚ ಪಚ್ ಪಚ ಅಂತ ಸೌಂಡ್ ಬರ್ತಾ ಇರ್ಬೇಕು. ಈಗ ನೋಡಿ ಉಪ್ಪಿನಕಾಯಿ ಇರ್ತಪ್ಪ, ಅದನ್ನ ನೀವು ಹೇಳ್ದಾಗೆ ಈಗ ತಗೊಂಡು ಹಿಂಗೆ ತಿಂದ್ರೆ ಮಜಾ ಇರಲ್ಲ. ಹಿಂಗೆ ಎತ್ಕೊಂಡು ಅನ್ನಕ್ಕೆ ಅವಾಗ ಮಜಾ ಬರೋದು. ಏನು ಯಜಮಾನ್ರೆ, ಡರ್ಟಿ ಅಂದ್ರೆ ತೊಟ್ಟಿ ಅಂತನಾ? ಅಣ್ಣ, ನೀನ್ ಈ ಹಳೆ ಬುದ್ಧಿ ಹೋಗ್ಲಿ ಅಂತಾನೆ ಜಾಜಿ ಅದಕ್ಕೆ ಚೇಂಜ್ ಆಗಿರೋದು. ಈಗ ಅಣ್ಣನಾಟ ಏನು ನಡೆಯಲ್ಲ, ಸೆಕ್ಯೂರಿಟಿ ಬೇರೆ ಇದ್ದಾನೆ. ಬರ್ಲಾ? ನಾನು ಬರ್ಲಾ? ಬೇಕಾಗಿಲ್ಲ, ನೀವ್ ಇಲ್ಲೇ ಇರಿ. ಆಯ್ತು, ನೀವೊಬ್ರು ಹೋಗಿ ಬನ್ನಿ. ಟಾಟಾ. That's like a good boy. ಜಾಜಿ ಅವ್ರೆ, ನಾನೊಂದ್ಸಲ ನಿಮ್ ಕೆನ್ನೆಗೆ ಹಂಗ್ ಮಾಡ್ಲಾ? ಬೇಡ ಬೇಡ, ಸಿದ್ದಪ್ಪ ಮೇಡಮ್ ಅವ್ರನ್ನ ಬಸ್ ಪಾಪ. ಬನ್ನಿ ಮೇಡಮ್. ಅದಕ್ಕೆ ಮೈಸೂರಿಂದ ಬರ್ತಾ ನನಗೆ ಬತ್ತಾಸ್ತವ ಮನೆ. ನಾನು ಹೋಗ್ತಿರೋದು ಮೀಟಿಂಗ್, ಜಾತ್ರೆಗಲ್ಲ. ಪಲ್ಲು, ನಾನ್ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಮನೆ ಕಡೆ ಹುಷಾರು. ಅಮ್ಮ, ನಿನ್ ಕಾಲಲ್ಲಿರೋ ಚಪ್ಲಿನ ಹುಷಾರು. ಸೆಕ್ಯೂರಿಟಿ ನೋಡಲ್ಲಿ. ಕುಣಿಲಿ ಕುಣಿಲಿ, ಮುಂದೈತೆ ಅವ್ರಿಗೆ ಮಾರಿ ಹಬ್ಬ. ಏ ಮೇಘಶ್ರೀ, ಏನ್ ಮಾಡ್ತಾ ಇದೀಯಾ? ಇವತ್ತು ಫ್ರೀ ಇದೆಯಾ? ಫುಲ್ ಫ್ರೀನಾ? ಹಾಗಿದ್ರೆ ಮಾಮೂಲಿ ಜಾಗಕ್ಕೆ ಬಂದ್ಬಿಡು, ಐಸ್ ಕ್ರೀಮ್ ಕೊಡಿಸ್ತೀನಿ. ಬಾ 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 ಬಾ. ಮೂರು ಹುಡುಗಿರ್ ಫೋನು, ಏನ್ ಸಮಾಚಾರ? ಏ ಪಟ್ಟಪಟ್ಟಿ, ನಾನು 3 ಹುಡುಗಿರಿಗಾದ್ರೂ ಫೋನ್ ಮಾಡ್ತೀನಿ, 300 ಹುಡುಗಿರಿಗಾದ್ರೂ ಫೋನ್ ಮಾಡ್ತೀನಿ. ಅದನ್ನ ಕೇಳಕ್ ನೀನ್ ಯಾವನ? ಹಂಗೆಲ್ಲ ಮನೆಯಿಂದ ಹೊರಗಡೆ ಹೋಗಂಗಿಲ್ಲ. ಲೇ, ನಾನು ಈ ಮನೆ ಯಜಮಾನ ಕಣ, ನೀನು ಜವಾನ. ಜವನ ತರ ಇರ್ಬೇಕು ಬಿಡ. ಜಾಜಿ ಅಕ್ಕ ಹೋಗ್ಬೇಕಾದ್ರೆ ಹೇಳೋಗಿದ್ದಾರೆ, ನಾನ್ ಬರೋವರೆಗೂ ನೀನೇ ಈ ಮನೆ ಯಜಮಾನ ಅಂತ. ಗೊತ್ತಾ? ಊಟ ತಿಂಡಿ ತೀರ್ಥ ಎಲ್ಲ ಮನೇಲೆ ಆಗುತ್ತೆ. ಮನೆಯಿಂದ ಹೊಸ್ಲು ದಾಟ್ ಹೊರಗಡೆ ಹೋಗಂಗಿಲ್ಲ. ಅಂಕಟಾಗ್ತೀನಿ. ಬನ್ನಿ. ಲೇ, ಮನೆ ಯಜಮಾನನ್ ತಗೊಂಡು ಹೋಗಿ ಪಾರ್ಕಲ್ಲಿ ನಿಲ್ಸಿರೋ ಕೊಡ ಹೊತ್ತ ಕಾವೇರಿ ಮೂರ್ತಿ ಮಾಡಿಟ್ಬಿಟ್ಟಲ್ಲ. ಲೇ, ನನಗೆ ಕೋಪ ಬಂತು ಅಂದ್ರೆ ನಾನು ಮನುಷ್ಯನಾಗಿರಲ್ಲ. ಆಗ ಬಿಚ್ಚ. ಅಕ್ಕ ಬರೋವರೆಗೂ ಹೀಗೆ ಇರ್ಬೇಕು. ಯಾವುದೇ ಕಾರಣಕ್ಕೂ ಬೀಗ ತೆಗಿಯಲ್ಲ. ನಿಂತ್ಗಳ. ಲೇ ಚಂಪ, ಬಾರ ಇಲ್ಲಿ. ನೀನಿದೆಯಲ್ಲ, ನೀನು ತುಂಬಾ ಒಳ್ಳೆವಳು. ಮತ್ತಿಷ್ಟು ದಿವಸ ಹೇಳಿರ್ಲಿಲ್ಲ. ಹೇಳೋದಕ್ಕೆ ನನಗೆ ಸಮಯನೇ ಸಿಕ್ಕಿರ್ಲಿಲ್ಲ. ನೀನಾದ್ರೂ ಹಗ್ಗ ಬಿಚ್ಚ. ಆ ಕೆಲಸ ನನ್ ಕೈಲಿ ಆಗಲ್ಲ. ಹಾಳಾಗಿ ಹೋಗ್ಲಿ, ಒಂದು ಚಾಕುನಾದ್ರೂ ತಂದು ಕೊಡೆ, ಹಂಗಂಗೆ ಹಗ್ಗ ಕೊಯ್ಕೊಂಡ್ಬಿಡ್ತೀನಿ. ಹಗ್ಗ ಕುಯ್ಕೊತೀಯ, ಈ ಬೀಗ ಹೇಗ್ ಕುಯ್ತೀಯ?
ಕಣ್ಣು ತೆರೆಸಿದ ಹೆಣ್ಣು ಕಣೆ. ಇಲ್ಲ ಚಂಪಾ, ನಿನಗೆ ನನ್ನ ಮೇಲೆ ಪ್ರೀತಿ ಇದೆಯೋ ಇಲ್ವಾ? ಇದೆ. ಹಾಗಿದ್ರೆ ಮನೆ ಯಜಮಾನ್ರನ್ನ ಹೀಗೆಲ್ಲ ಕಟ್ಟಾಕ್ಬಾರ್ದು ಅಂತ ಅವನಿಗೆ ಬುದ್ಧಿ ಹೇಳು. ಸಿದ್ದು ಬರೋ ಇಲ್ಲಿ. ಏನ್ ಚಂಪಾ? ಸಿದ್ದು, ಮನೆ ಯಜಮಾನ್ರನ್ನ ಈ ರೀತಿ ಕಟ್ ಹಾಕೋದು ಚೆನ್ನಾಗಿರಲ್ಲ. ಅವರು ಓಡಾಡ್ಕೊಂಡಿದ್ರೇನೆ ಚೆನ್ನ. ಕಟ್ಬಿಚ್ಚ. ಯಾವಾಗ ಕಟ್ಟಬೇಕು, ಯಾವಾಗ ಕಟ್ಟನ್ ಬಿಚ್ಚಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅಣ್ಣ, ಊಟ ಮಾಡೋಣ. ನನಗೆ ಬೇಡ, ಹೋಗಮ್ಮ. ಬೇಕಿದ್ರೆ ಇವನ್ಗೆ ತಿನ್ನಿಸು. ಅಯ್ಯೋ ಅಣ್ಣ, ಹೊಟ್ಟೆ ನೋಡಿ ಎಷ್ಟು ಒಳಕ್ ಹೋಗಿದೆ. ಉಪವಾಸ ಇದ್ರೆ ಕಷ್ಟ. ಸ್ವಲ್ಪ ತಿನ್ನಣ್ಣ. ಲೇ, ಹಗ್ಗ ಕಟ್ಸ್ಕೊಂಡ್ ತಿನ್ನೋದಕ್ಕೆ ನಾನೇನ್ ನಾಯಿ ಮರಿನೇನೆ? ಕೊಟ್ಟು ತಿನ್ಬೇಕು ದಣಿ, ಇಲ್ಲ ಅಂದ್ರೆ ಅದು ಸಿಗಲ್ಲ. ಕಟ್ಟು ಬಿಚ್ಚು. ಅದು ಮಾತ್ರ ಆಗಲ್ಲ. ಬೇಕಾದ್ರೆ ನಾನೇ ತಿನ್ಸ್ಲಾ? ತಾವ್ ಹೆಸರಿಗೆ ಲಂಗ ತೋರಿಸಿದ್ಮೇಲೆ ನಿನ್ ಗಂಟುಗಲ್ಲಿ ಏನ್ ಬಂತು? ಅದೇನು ಅಂತ ಹೇಳಿ ಮಾತ್ರ ಸರ್. ಏನೋಪ್ಪ ಇದು, ನಿನ್ನ ಹಗ್ಗ ಹಾಕಿ ಕಟ್ಟಿದ್ದಲ್ದೆ ಬೀಗ ಮೇಲೆ ಹಾಕ್ಬಿಟ್ಟಿದಲ್ಲೋ. ಎಲ್ಲ ನಿಮ್ಮ ಮುದ್ದು ಸೊಸೆಯ ಮಹಿಮೆ. ಮಾತೃಶ್ರೀ ಅವರೇ, ಈ ಮನೆಗೆ ಹಿರಿತಲೆ ಆಗಿ ಈ ಹಗ್ಗ ಬಿಚ್ಚೋದಕ್ಕೆ ಇವನಿಗೆ ನೀವೇ ಒಂದ್ ಮಾತು ಹೇಳಿ. ಸಿದ್ದು, ಮರ್ಯಾದೆ ಕಟ್ಟು ಬಿಚ್ಚ. ಸುಮ್ನಿರಮ್ಮ, ಯಾರಾದ್ರೂ ಈ ವಿಷಯಕ್ಕೆ ತಲೆ ಹಾಕಿದ್ರೆ ಅದಕ್ಕೆ ಅವ್ರನ್ನ ಮನೆ ಬಿಟ್ಟು ಓಡಿಸ್ತಾರಂತೆ. ನನ್ನೂ ಮನೆ ಬಿಟ್ಟು ಓಡಿಸ್ತಾಳಂತ. ನಿನ್ನ ವೃದ್ಧಾಶ್ರಮಕ್ಕೆ ಸೇರಿಸ್ಬಿಡ್ತಾರಂತೆ. ಅಯ್ಯೋ, ಅಲ್ಲ ಕಣೆ, ಎಷ್ಟು ಲಕ್ಷಣವಾಗಿ ನನ್ನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾಳೆ. ನೀನ್ ಯಾವ ವಿಷಯಕ್ಕೂ ತಲೆ ಹಾಕ್ಬಾರ್ದು ಅಂತ ಅವಾಗವಾಗ ನಿನ್ ಕಾಲಿಗೆ ನಮಸ್ಕಾರ ಮಾಡೋದು. ಸಿದ್ದು, ಪ್ರಾಣಿಗಳಾದ್ರೂ ಎಷ್ಟೋ ವಾಸಿ ಕಣೋ. ಅಲ್ಲ ಕಣೋ, ನಾಯಿ ಚೈನ್ ಕಟ್ಬಿಟ್ಟು ಬಿಸ್ಕೆಟ್ ತಿನ್ನು ಅಂದ್ರೆ ತಿನ್ನತ್ತ? ಇದು ಹಾಗೇನೆ. ಈ ಕತ್ಲಾಗೋಗಿದೆ, ಅವ್ರು ಇನ್ನೆಲ್ಲೂ ಹೋಗಲ್ಲ ಕಣೋ. ಬೇಕಿದ್ರೆ ನಾನು ಅವ್ರನ್ನ ನೋಡ್ಕೋತೀನಿ. ಕಟ್ಬಿಚ್ಚೋ. ನಿನ್ ಮಾತ್ ಮೇಲೆ ನಂಗೆ ನಂಬಿಕೆ ಇಲ್ಲ. ಸಿದ್ದು, ನನ್ ಮೇಲೆ ನಂಬಿಕೆ ಇದೆ ಅಲ್ವಾ? ಊಟ ಮಾಡ್ತಾರೆ. ಕಟ್ಬಿಚ್ಚೋ. ನಿಮ್ ಮಾತ್ ಮೇಲೆ ಒಂದು ಅರ್ಧ ನಂಬಿಕೆ ಇದೆ. ನೀವೇ ನೋಡ್ಕೋಬೇಕು. ಹಂಗಾದ್ರೆ ಬಿಡ್ತೀನಿ. ಯಜಮಾನ್ರ, ಬೆಳಿಗ್ಗೆ ಮತ್ತೆ ಕಟ್ತೀನಿ. ಅಣ್ಣ, ಊಟ. ಬಾತ್ರೂಮ್ಗೆ ಹೋಗ್ಬರ್ತೀನಿ ನೀರೇ. ಏನು ಯಜಮಾನ್ರೆ, ಅಡ್ಗೆ ರುಚಿ ರುಚಿಯಾಗಿತ್ತಾ? ಹಾ, ಬೊಂಬಾಟಾಗಿತ್ತು. ಲೇ ಚಂಪಾ, ಈ ತಟ್ಟ ತಗೊಂಡೋಗಿ ಒಳಗಡೆ ಇಟ್ಟು ಚೆನ್ನಾಗಿ ಹಾಲು ಕಾಯಿಸ್ಕೊಂಡು ನಿಮ್ ರೂಮಿಗೆ ತಂದ್ಕೊಡ್ಲಾ? ಇಲ್ಲೇ ತಂದು ಬಡಿಯೇ. ನೋಡು. ಯಾರದು ಇಷ್ಟು ಜೋರಾಗಿ ಬಾಗಿಲು ತಟ್ತಾ ಇರೋಳು? ಚಮ್ಮ, ಯಾರೇ ನಿನ್ನ ಕೂಡ ಹಾಕಿದ್ದು? ಯಜಮಾನ್ರು ಇಲ್ಲೇ ಇದ್ರು ಅತ್ತೆ. ಅವ್ರೇ ನನ್ ಕೂಡಾಕಿರ್ಬೇಕು. ಎಲ್ಲಿ ಹೋದ್ರು? ಏನು ಯಜಮಾನ್ರೆ, ಅಣ್ಣ ಎಲ್ಲಿದ್ದೀರಾ? ಬಾಗ್ಲು ತೆಗ್ದಿದೆ. ಹಾಗಾದ್ರೆ ಅಣ್ಣ ಓಡಾಡ್ಬಿಟ್ಟಿದ್ದಾನೆ. ರಜಾ ಪಾಪ ಇಲ್ಲಿ ಏನು ಓದ್ತಾ ಇದೀಯಪ್ಪ? ಜನರು ಹಣೆ ಬರ ಓದ್ತಾ ಇದ್ದೀನಿ. ಅಂದ್ರೆ ನಿಮ್ಮಂತವ್ರಿಗೆ ಶಾಸ್ತ್ರ ಹೇಳ್ಬೇಕು ಅಂತಿದ್ದೀನಿ. ಈ ಶಾಸ್ತ್ರ ಏನ್ ಹೇಳದ್ ಬೇಡ. ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು. ಆ ಅರಮನೆ ಯಾರ್ದಪ್ಪ? ತರಕಾರಿ ತಮ್ಮಣ್ಣಂದು. ಆ ಹುಡುಗಿ ಹುಡುಗಿ ಅವ್ರ ಮಗಳು ಕಲಾ ಅಂತ. ಇಷ್ಟೊಂದು ತಿಳ್ಕೊಂಡ್ಬಿಟ್ಟಿದ್ಯಪ್ಪ ನೀನಿನ್ನ. ಹೋಗು. ನಮ್ಮ ಮನೆಯವ್ರ ಕಾಟ ತಪ್ಸ್ಕೋಬೇಕು ಅಂದ್ರೆ ಹೇಗಾದ್ರೂ ಮಾಡಿ ಈ ಟೆಂಟ್ ಒಳಗೆ ಸೇರ್ಕೊಂಡ್ಬಿಡ್ಬೇಕು. ಹಿಂಗೆ ಹೋದ್ರೆ ಇವ್ರು ಸೇರ್ಸಲ್ಲ. ಮತ್ತಿನ್ ಹೆಂಗ್ ಹೋಗೋದು? ಹಂಗೆ ಹೋಗ್ತೀನಿ. ಈ ಅವತಾರದಲ್ಲಿ ಬಂದಿದ್ದೀನಿ. ಈಗಲಾದ್ರೂ ನಮ್ಮ ಜೀವನ ಒಂದು ತಹಬಂದಿಗೆ ಬರುತ್ತಾ ಅಂತ ನೋಡೋಣ. ಕಲಾಚಿನ್ನು, ಕಲಾಚಿನ್ನು. ಏನ ತರಕಾರಿ ಬೇಕಾ? ಇಲ್ಲ, ನೀನೇ ಬೇಕಿತ್ತು. ಹೆಂಗೈತ್ ಮೈಗೆ? ಅಯ್ಯೋ, ನಾನು ಯಾರು ಅಂತ ಗೊತ್ತಾಗ್ಲಿಲ್ವಮ್ಮಿ. ನಾನು ಬೆಳಗಾಮಿಂದ ಬಂದಿವ್ನಿ. ನೀ ಯಾವ ಊರಿಂದ ಬಂದ್ರೆ ನಂಗೇನಾ? ಯಾರ್ ನೀನು? ನಿನ್ ಗಂಡ ಕಣಮಿ. ನೋಡಿದ್ದ ಅಂದ್ರೆ ಮಕ್ಕ ಮಂಕ್ರಿ ಆಗ್ಬಿಡ್ಬೇಕು. ನೀನ್ ಕಲಾ ತಾನೇಮ್ಮೆ? ಹೌದು. ನಿಮ್ಮಪ್ಪ ತರಕಾರಿ ತಮ್ಮಣ್ಣ ತಾನೆ? ಹೌದು. ಅಂದ್ಮೇಲೆ ನೀನೇ ನನ್ ಕಲಾ ಬಿಡು. ನೀನೆಲ್ಲ ಮರ್ತ್ಬಿಟ್ಟಿದ್ಯಾ ಕಣಮ್ಮಿ. ನಾನು ಭೀಮಾ ಭಜಂತ್ರಿ, ನಿನ್ ಗಂಡ. ಮುಚ್ಚು ಬಾಯಿ, ನನ್ಗೇನು ಮದ್ವೆನೇ ಆಗಿಲ್ಲ. ಗಂಡ ಅಂತ ಬಂದ್ರೆ ಗುಂಡಿ ತೊಡ್ಬಿಡ್ತೀನಿ. ಅಯ್ಯೋ, ಗಂಡ ಅಂದ್ರೆ ಈ ಜನ್ಮದಲ್ಲಿ ಗಂಡ ಅಲ್ಲ ಕಣಮ್ಮಿ. ಹೋದ್ ಜನ್ಮದಲ್ಲಿ ನಾನು ನೀನು, ನೀನು ನಾನು, ನೀನು ನಾನು, ನಾನು ನೀನು. ಸಾಕು, ಮುಂದೆ ಪಗಳು. ಹೇಳ್ತೀನಿ ಕಣಮ್ಮಿ. ಅದು ಅಮ್ಮಿ, ಹೋದ್ ಜನ್ಮದಲ್ಲಿ ನಾನು ನೀನು ಜೋಡಿ ಅಕ್ಕಿ ಆಗಿದ್ವಿ. ಒಬ್ರಿಗೊಬ್ರು ತುಂಬಾ ಪ್ರೀತಿ ಮಾಡ್ತಾ ಇದ್ವಿ. ನಮ್ಮಿಬ್ರು ಪ್ರೀತಿನ ಕಂಡು ದೇವ್ರಿಗೆ ಹೊಟ್ಟೆ ಕಿಚ್ಚು ಬಂದು ನಮ್ಮ ಮನೆ ಒಳಕ್ಕೆ ದಬಾಯಿಸಿ ನೀರ್ ಬಿಟ್ಬಿಡದ. ಇಬ್ರಿಗೂ ಚೆನ್ನಾಗಿ ನೀರ್ ಕುಡಿಸಿ ನನ್ನನ್ ಮೇಲೆ ಕೇಳ್ಕೊಂಡ್ಬಿಟ್ಟ, ನಿನ್ನನ್ ಪಾತಾಳಕ್ಕೆ ಎಸ್ಬಿಟ್ಟ. ಈ ಜನ್ಮದಲ್ಲಿ ನಾನು ನೀನು ಬೇರೆ ಬೇರೆ ಮನೆಯಲ್ಲಿ ಹುಟ್ಟಿದೀವಿ. ಆದ್ರಮ್ಮಿ, ಹೋದ್ ಜನ್ಮದಲ್ಲೇ ನಾನು ನೀನು ಮಾತಾಡ್ಕೊಂಡ್ಬಿಟ್ಟಿದೀವಿ. ಇನ್ನು 7 ಜನ್ಮಕ್ಕೂ ನಾನು ನೀನು ಗಂಡ ಹೆಂಡತಿ ಅಂತ. ಇದನ್ನ ನಾವಿಬ್ರು ಮರ್ತ್ಬಿಡ್ತೀವಮ್ಮಿ. ಆದ್ರೆ ಬ್ರಹ್ಮ ಅನ್ನೋ ಬಡ್ಡಿ ಮಗ ಮರ್ತಿಲ್ಲ ನೋಡು. ನೆನ್ನೆ ರಾತ್ರಿ ಆ ಬ್ರಹ್ಮ ಅನ್ನೋ ಒಂದ್ ಕನ್ಸಿಗೆ ಬಂದು. ಯಾವೂರ್ ಬ್ರಹ್ಮ? ಆಗ್ತಲೆ ಬ್ರಹ್ಮ ಕಣಮ್ಮಿ.
ಮುಂದಕ್ಕೆ ಹೇಳ್ತೀಯೋ ಮುಂದಕ್ಕೆ ಹೋಗ್ತೀಯೋ? ಆ ಬ್ರಹ್ಮ ಅವನಲ್ಲಮಿ ಅವನ್ ಬಂದು ಹೇಳ್ದ ತರಕಾರಿ ತಮ್ಮಣ್ಣನ ಮಗಳು ಸ್ಲಮ್ಮಲ್ಲಿ ತರಕಾರಿ ಮಾರ್ಕೊಂಡವಳೆ ನೀನ್ ಹೋಗಿ ಅವಳು ಕೈ ಹಿಡಿದ್ಬಿಡು, ಇಲ್ಲ ಅಂದ್ರೆ ತಮ್ಮಣ್ಣ ಒಗ್ಯಾಕತ್ತಾನೆ ಅಂದ. ಅಪ್ಪ ಏನು ಹೊಗೆ ಹಾಕೊಳ್ಳೋದು? ದಿನ ನಾನೇ ಹೊಗೆ ಹಾಕ್ತೀನಿ. ಹೊಗೆ ಹಾಕೋದು ಅಂದ್ರೆ ಅದೆಲ್ಲ ಕಣಮ್ಮಿ, ನಾನೇನಾದ್ರೂ ನಿನ್ ಕೈ ಹಿಡಿದೆ ಹೋದ್ರೆ ನಿಮ್ಮಪ್ಪ ತಮ್ಮಣ್ಣ ಸತ್ತೋಯ್ತಾನಂತೆ. ಇಷ್ಟಕ್ಕೆಲ್ಲ ಅಳ್ಬಾರ್ದು. ನಾನಿಲ್ವಾ, ನಾನಿದ್ದೀನಿ, ನೀನು ಧೈರ್ಯವಾಗಿರು. ನೀನ್ ಹೇಳಿದ್ದೆಲ್ಲ ಕೇಳಿಸ್ಕೊಂಡೆ ಕಣಪ್ಪ. ಕಲಚಿನ್ನು ಯಾರಿವಯ್ಯ? ನಮ್ಮಪ್ಪಯ್ಯ. ಮಾವಯ್ಯ ಹೋದ್ ಜನ್ಮದಲ್ಲೇ ಬೇರೆ ತರ ಇದ್ರಿ, ಈ ಜನ್ಮದಲ್ಲೇ ಬೇರೆ ತರ ಆಗೋಯ್ತು. ಅದೆಷ್ಟು ಜನ್ಮ ಆಗೋಯ್ತು ನಿಮ್ಮ ನೋಡಿ, ಆಶೀರ್ವಾದ ಮಾಡಿ ಮಾವಯ್ಯ. ಕಲಚಿನ್ನು ನೀನೇ ನೋಡ್ಕೊಂಡು ನಿಂತ್ಬಿಟ್ರೆ ಅಪರೂಪ ಗಂಡ ಬಂದಿದ್ದೇನೆ, ಆಶೀರ್ವಾದ ತಗೋ. ಏನಪ್ಪ ಹೋದ ಜನ್ಮದಲ್ಲಿ ನಿಜವಾಗ್ಲೂ ನೀನು ನಮ್ ಕಲಾಗಂಡನ? ಏನ್ ಮಾವಯ್ಯ ಇಂಥ ಪ್ರಶ್ನೆ ಕೇಳ್ಬಿಟ್ರಿ? ಇಲ್ಲಾಂದ್ರೆ ನಾನೇ ಯಾಕೆ ನಿಮ್ಮನ್ನ ಹುಡ್ಕೊಂಡ್ ಬರ್ತಾ ಇದ್ದೆ. ಈಗೊಂದು 6 ತಿಂಗಳು ಆಯ್ತು ಗೊತ್ತಾ, ಆ ಭಗವಂತನ ಬಡ್ಡಿ ಮಗ ದಿನ ರಾತ್ರಿ ಕನ್ಸಿಗೆ ಬಂದು ತರಕಾರಿ ತಮ್ಮಯ್ಯನ ಪ್ರಾಣ ಉಳಿಸು ಕಲಾ ಕೈ ಹಿಡಿ, ತರಕಾರಿ ತಮ್ಮಯ್ಯನ ಪ್ರಾಣ ಉಳಿಸು ಕಲಾ ಕೈ ಹಿಡಿ ಅಂತ ಒಂದೇ ಸಮನೆ ತಲೆ ತಿಂತಾ ಇದ್ದಾನೆ. ಅದಕ್ಕೆ ತಲೆ ಕೆಟ್ಟು ನಿಮ್ಮನ್ನೆಲ್ಲ ಹುಡ್ಕೊಂಡು ಓಡ್ ಬಂದೆ ಗೊತ್ತಾ. ಅಪ್ಪಯ್ಯ, ಬೆಳಗಾಮಿಂದ ರಾಜ್ಕುಮಾರ ಬರ್ತಾನೆ, ನನ್ನ ಕುದುರೆ ಮೇಲೆ ಕೂರ್ಸ್ಕೊಂಡು ಹೋದಂಗೆ ಆಗಾಗ ಕನ್ಸ್ ಬೀಳ್ತಾ ಇದೆ ಅಂತ ಹೇಳಿದ್ನಲ್ಲ, ಆ ಕುದುರೆ ಮೇಲೆ ಬರ್ತಾ ಇದ್ದಿದ್ದು ಈ ಕುದುರೆ ಮುಖನೇ. ಹೋಗ್ಲಿ ಬಿಡವ, ನನಗೂ ಗಂಡು ಹುಡುಕ ತತ್ತು. ಒಳ್ಳೆ ಮುಹೂರ್ತ ನೋಡಿ ಮದುವೆ ಮಾಡ್ಬಿಡವ. ಅಪ್ರೂಪಕ್ಕೆ ಬಂದವ್ರೆ ಏನ್ ಅಡ್ಗೆ ಮಾಡಿದ್ದೀವ? ನೆನ್ನೆ ರಾತ್ರಿ ತಂಗ್ಲಿಟ್ಟದೆ. ಅದೇ ಈಗ ಮನ್ನಂಕಂತಾನೆ. ಕಲಚಿನ್ನು ಬರೀ 3 ರೂಪಾಯಿ. ಹಂಗೆ ಕುಗ್ಬೇಕಾ? ಆಗ ಗಿರಾಕಿಗಳು ಓಡೋಡ್ ಬರ್ತಾರ. 3 ರೂಪಾಯಿ ಇಸ್ಕೊಂಡು ಬರೀ 100 ರೂಪಾಯಿ ಕೊಟ್ರಾಯ್ತು. ಕಲಚಿನ್ನು ಹೋದ್ ಜನ್ಮದಲ್ಲಿ ಇರ್ಲದೇ ಇರೋವಂತ ಬುದ್ಧಿ ಈ ಜನ್ಮದಲ್ಲಿ ಇದಕ್ಕಿದ್ದಂಗೆ ಹೆಂಗ್ ಬಂದ್ಬಿಡ್ತು ಅಂತ. ಇದೆಲ್ಲ ನಮ್ಮ ಅಪ್ಪಯ್ಯ ನಂಗೆ ಕಲ್ಸ್ಕೊಟ್ಟಿದ್ದು. ಇನ್ಯಾಕ್ ನಿಂಗ್ ಕಲ್ಸ್ಕೊಡ್ತೀನಿ? ನೀನು ನನಗೆ ಇದನ್ನ ಕಲ್ಸ್ಕೊಡು ಕಲಚಿನ್ನು, ನಾನು ನಿನಗೆ ಪ್ರೀತಿ ಮಾಡೋದು ಹೆಂಗೆ ಅಂತ ಕಲ್ಸ್ಕೊಡ್ತೀನಿ. ಪ್ರೀತಿಯೇ ಅದ್ಯಾವ್ರು ತಂದ ಆಸ್ತಿ ನಮ್ಮ ಪಾಲಿಗೆ. ಕಣ್ಮಣ್ಸಿಕಾಯ್ ಚೌಳಿಕಾಯ್ ಹುಷಾರಾಗಿರ್ಬೇಕಾ? ಯಾಕ? ಅದು ಕೋತಿಗಳು ಬಂದು ಟೊಮೆಟೊ ಕೈ ಹಾಕ್ಬಿಡ್ತಾವ. ಗಡ್ಬ ಇದಂತೀನಿ ಇದೆಯಲ್ಲ, ಇನ್ಯಾಕ್ ಕೋತಿ ಬರ್ತದೆ? ಬರ್ತಾ ಇರೋದು ಗಡವನಲ್ಲ ಕೋತಿನಲ್ಲ ಪಾರ್ವಾಳ. ಯಜಮಾನ್ರೆ, ಅಂದ್ರೆ ಮಕ್ಕ ಬಂಕ್ರಿ ಆಗ್ಬಿಡ್ಬೇಕು. ಯಾರ ಯಜಮಾನ ಅಂತಿರೋದು? ಇಲ್ಲಿದ್ದಾರಲ್ಲ ಇವರೇ ಪಾಂಡುರಂಗ ಗಂಡುಗಲಿ ಅಂತ. ಇವನು ಪಾಂಡುರಂಗ ಇಲಿಗಿಲಿ ಅಲ್ಲ, ಭೀಮಪ್ಪ ಜಂತ್ರಿ, ನನ್ಗ ಅಂಡ ಬೆಳಗಾಮಿಂದ ಬಂದವನೆ. ಏನು ಯಜಮಾನ್ರೆ, ನೀವಾದ್ರೂ ಹೇಳ್ಬಾರ್ದಾ? ಸಾಕು ಸುಮ್ಮನೆ ಇರಮ್ಮೆ, ಇನ್ನೊಂದು ಮಾತಾಡಿ ಕೊಳ ಟೊಮೆಟೊ ತಗೊಂಡು ಮಕ್ಕೊಂಡ್ಬಿಡ್ತೀನಿ. ಏನಿದು ಭಾಷೆನೇ ಬದಲಾಗೋಗಿದೆ. ನಮ್ ಯಜಮಾನ್ರು ನಿಮ್ ತರಾನೇ ಇದ್ರು. ಅಂದ್ರೆ ಈಗ ಮೇಲೆ ಕೊಂಡೋಗೋಣ. ಅಯ್ಯೋ ಬಿಟ್ಟು ಅನ್ನಿ, ಅವ್ರು ಮನೆ ಬಿಟ್ಟು ಹೋಗಿದಾರ ಅಷ್ಟೇ. ಮತ್ ನೀನ್ ಯಾಕೆ ಇಲ್ಲಿದ್ಯಾ? ನಿಮ್ ಯಜಮಾನಪ್ಪ ನೋಡ್ಕೊಂಡು ನೀನು ಹೊಲ್ಟೋಗೋ. ಸಂಜೆ ಬೇಗ ಮನೆಗ್ ಬನ್ನಿ, ನಿಮ್ಗೋಸ್ಕರ ನಿಮ್ ಇಷ್ಟವಾದ ಬಿಸಿಬೇಳೆ ಬಾತ್ ಮಾಡಿಟ್ಟಿರ್ತೀನಿ ಯಜಮಾನ್ರೆ. ಆಯ್ತು ಬಿಡೆ, ಸುಮ್ಕೆ ಹೋಗಮೆ. ರಾತ್ರಿಗೆ ನಮ್ಮ ಹೆಂಡ್ರು ಮುದ್ದೆ ತೋರಿಸ್ತಾರೆ, 14 ತಿಂದರು. ಏನ್ ನಿನ್ ಗಾಟ ಬಂದನೆ? ಸುಮ್ಕೆ ಹೋಗ್ತಾ ಇರೋ. ನನ್ನ ಹೆಂಡತಿಗೆ ಸುಮ್ಕೆ ಅವಳೇನಾದ್ರೂ ರೊಚ್ಚಿಗೆದ್ರೆ ನಿನ್ನ ಆಮಟೆಕಾಯಿ ಮಾಡಕ್ ಬಿಡ್ತಾಳೆ. ನಂಗ್ ನಂಬೋಕೆ ಆಗ್ತಾ ಇಲ್ವೇ? ನಾನೇ ನನ್ ಕಣ್ಣನೆ ನೋಡ್ಕೊಂಡ್ ಬಂದಿದ್ದೀನಿ ಅಂತ ಹೇಳ್ತಾ ಇದೀನಲ್ಲ. ಹಾಗಾದ್ರೆ ನೀನೇ ಅವನ್ನ ಕರ್ಕೊಂಡ್ ಬರ್ಬೇಕಾಗಿತ್ತು. ಅದೇ ಕರ್ಕೊಂಡ್ ಬರಕ್ಕಾಗುತ್ತೆ? ಈಗಾಗ್ಲೇ ಅವರು ಇನ್ನೊಬ್ಬನ್ ಮದುವೆ ಆಗ್ಬಿಟ್ಟಿದ್ದಾರೆ. ಭಾಷೆ ಬದಲಾವಣೆ ಆಗಿದೆ, ಬಟ್ಟೆ ಬದಲಾವಣೆ ಆಗಿದೆ. ನನ್ಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಈ ಸಮಯದಲ್ಲೇ ಜಾಜಿನೂ ಮನೇಲಿಲ್ವೇ? ಇರೋನು ಒಬ್ಬನೇ ಒಬ್ಬ ಮಗ, ಅವನು ಹೋಗಿ ಅಲ್ಲಿ ಸೇರ್ಕೊಂಡ್ಬಿಟ್ನಾ, ಅಲ್ಲಿಗೆ ಈ ಮನೆ ಕಥೆ ಮುಗೀತು. ಏ ಸಿದ್ದು, ಏನೋ ನೋಡ್ಕೊಂಡ್ ನಿಂತಿದ್ಯಾ? ಹೋಗಿ ಯಜಮಾನ್ರನ್ ಕರ್ಕೊಂಡ್ ಬಾರೋ. ಬಿಡ್ತೀನ? ಹಗ್ಗ ಕಟ್ಟಿ ದರದರ ಅಂತ ಎಳ್ಕ ಬರ್ತೀನಿ. ನೀನೇಲ್ವ ನಮ್ ದಣಿ ಪಾಂಡುರಂಗ? ಲೇ ಯಾಂದಳ್ಳಿ, ನಾನ್ ಭೀಮಾ ಭಜಂತ್ರೆ, ಯಾವನಲ್ಲಿ ಅವ್ನ್ ಪಾಂಡ್ರಂಗ? ವರ್ಷ ಬದಲಾಯಿಸ್ಬಿಟ್ರೆ ನಂಗೆ ಗೊತ್ತಾಗಲ್ವಾ? ನೀನೇ ನಮ್ ದಣಿ ಪಾಂಡುರಂಗ. ಲೇ ಇನ್ನೊಂದ್ಸಲ ಪಾಂಡ್ರಂಗ ಗಿಂಡ್ರಂಗ ಅಂದ್ರೆ ಕಟ್ಗೆ ಮಾಡ್ಬಿಡ್ತೀನಿ. ಇದೇನಪ್ಪ ಇವನು ಹಂಗೆ ಹೇಳ್ತಾವನೆ? ಆಗ್ಲೇ ರಸ್ತೆಗೆ ಯಾರೋ ಸಿಕ್ಕಿದ್ಲು, ಅವಳು ಹಿಂಗೆ ಹೇಳಿದ್ಲು ಅಂದೆ. ಹೌದು ಕಣಪ್ಪಯ್ಯ, ಅವ್ಳು ಯಾರೋ ಹುಡುಗಿ ಇವ್ ನಮ್ಮ ಯಜಮಾನ ಪಾಂಡುರಂಗ ಅಂತ ಹೇಳಿದ್ಲು. ಇವನು ಹಂಗೆ ಹೇಳ್ತಾನೆ. ಏ ಮೂದೇವಿ, ಏನ್ಲ ಇದು ಲೆಕ್ಕಾಚಾರ? ನೀನ್ ಸುಮ್ಕಿರ್ ಕಣಮೆ. ಜಗತ್ನಾಗ ಒಬ್ರು ತರನೆ 7 ಜನ ಇರ್ತಾರಂತೆ. ಇವನು ಯಾವನ್ ನೋಡೋಣ ಏನೋ ಬೈದ್ ಕಳ್ಸಮೆ. ಅಷ್ಟೇ ಅಂತೀಯಾ? ಇಲ್ಲ ಕಣಮೆ, ಒಳಗ್ ಕರ್ಕೊಂಡೋಗಿ ಹೊರ ತುಂಬಾ ಉಣ್ಣಕ್ಕಿಕ್ಕೋ. ಸರಿ ಬಪ್ಪ. ನೀನ್ ಸುಮ್ಕಿರ್ ಕಣಮೆ. ಹೆಂಗ್ ಕಂಡ್ಕಂಡವ್ರಿಗೆ ಉಣ್ಣಕ್ಕಿಕ್ಕೇನೆ. ನಾವಿನ್ನು ಟೆಂಟ್ ಅಲ್ಲಿ ಇರೋದು. ಅವನು ಹೇಳೋದು ಕರೆಕ್ಟ್ ಅಮ್ಮೆ. ಇವತ್ ರಾತ್ರಿಗೆ ಇವನಿಗೆ ಊಟಕ್ಕೆ ಹಾಕ್ಬೇಡ. ನಿಮ್ಮನೇಲಿ ಉಣ್ಣಕ್ಕೆ ಇವ್ರಿಗೇನ್ ಗ್ರಾಚಾರ? ಇವರು ಪಾಂಡುರಂಗ ಗಂಡುಗಲಿ ಇಡೀ ಏರಿಯಾಗೆ ವರ್ಲ್ಡ್ ಫೇಮಸ್ ಗೊತ್ತಾ? ನಮ್ ಮನೆಗ್ ಬಂದು ಫೋಟೋ ನೋಡಿ ಆ ವಯ್ಯ ಯಾರು ಈ ವಯ್ಯ ಯಾರು ಅಂತ ನಿಮ್ಗೆ ಗೊತ್ತಾಯ್ತದೆ. ನಾನ್ ಸುಳ್ಳು ಹೇಳ್ತೀನಂತೆ ಬತ್ತಿಂಕಂದನಿ.
ಯಾವ್ದಕ್ಕೂ ಒಂದಪ್ಪ ನೋಡ್ ಬರೋದು ಒಳ್ಳೇದು ಕಣವ. ಏ, ಮಾವಯ್ಯ ಕಂಡವ್ರ ಮನೆಗೆ ಹೋಗ್ತೀನಿ ಅಂತ ಹೇಳ್ತೀಯಲ್ಲ ನಿನ್ಗೇನು ಮಾನ ಮರ್ವದ ಇದ್ದದೆ? ಹಂಗಲ್ಲಪ್ಪ, ಹಿಂಗ್ ಎಲ್ರು ಅನುಮಾನ ಪಡ್ತಾ ಇದ್ರೆ ನಾನು ಮಾನ ಮರ್ಯಾದೆಲ್ಲ ಟೆಂಟ್ ಕಿತ್ಕೊಂಡು ಹೋಗ್ತದೆ. ನಾನೇನಾರು ಅಲ್ಲಿಗೆ ಬಂದ್ರೆ ನನ್ ಮರ್ಯಾದನೆ ಟೆಂಟ್ ಕಿತ್ಕೊಂಡು ಹೋಗ್ತದೆ. ಏನು ಪಸಂದ್ ಆಗೈತಿ ಮನೆ. ಅಪ್ಪಯ್ಯ ಅರಮನೆ ಇದ್ದಂಗದೆ ಅಲ್ಲ. ಅಯ್ಯ ಸಾಕ್ ಸುಮ್ನೆ ರಮೆ, ನೋಡಕ್ ಒಳ್ಳೆ ಯಾವ್ದೇ ಕಾಲದ ಭೂತ್ ಬಂಗ್ಲೆ ಇದ್ದಂಗಿದೆ. ಇದನ್ನ ತಗೊಂಡು ಅರಮನೆ ಅಂತೀಯಲ್ಲ, ಇದಕ್ಕಿಂತ ನಮ್ ಟೆಂಟ್ ಎಷ್ಟೋ ವಾಸಿ. ಬಂದ್ರ ಬನ್ನಿ, ನಾನು ಹೇಳಿದ್ರೆ ಸುಳ್ಳು ಅಂತಿರಲ್ಲ. ನೋಡಿ ಫೋಟೋ ನೋಡಿ. ಎಲ್ಲ ಇವನ ನೋಡಿದಕ್ಕೆ ತೇಟ್ ನನ್ನಂಗೆ ಅವನೇ. ಯಾವಲ್ಲ ಇವನ? ಇವರು ನಮ್ ದಣಿ ಪಾಂಡುರಂಗ ಗಂಡುಗಲಿ. ಈಗೆಲ್ಲೋಗವನೆ ಇಲ್ಲೇ ಅವನಲ್ಲ. ಈ ಭೀಮಪ್ಪ ಬಚೇಂದ್ರನ್ ತಗೊಂಡೋಗಿ ಗಂಡುಗಲಿ ಅಂದ್ರೆ ತದಕ್ಕೆ ತಂಬಿಟ್ ಮಾಡ್ಬಿಡ್ತೀನಿ. ಪಾಂಡುರಂಗ, ಅಮ್ಮ, ಅಯ್ಯೋ ನನ್ನ ಕಂದ, ಅಂತೂ ನನ್ನ ಗುರ್ತಿ ಹಿಡಿದು ಬಿಟ್ಟಲ್ಲಪ್ಪ. ಅಯ್ಯ ಸಾಕ್ ಸುಮ್ನೆ ರಮ್ಮ. ಊರಲ್ಲಿರೋ ನಮ್ಮವ್ವ ತೇಟ್ ನಿನ್ನಂಗೆ ಅವಳೆ, ಆದ್ರೆ ನಿನಗಿಂತ ಒಂದಡಿ ಕಮ್ಮಿ. ಅಣ್ಣಯ್ಯ ಹೆಂಗೆವಾ? ಅಣ್ಣ ನನ್ ಗುರ್ತಿಡ್ತಿದ್ದ. ಅಯ್ಯೋ ನಮ್ಮ ಹಳ್ಳಿನಾಗೆ ನಮ್ದೊಂದು ಆಕಳ ಕರ ಅದೇ, ಅದಕ್ಕೆ ನಾನು ತಂಗ್ಯವ ಅಂತಲೇ ಕರೆಯೋದು. ನಿನ್ ಜುಟ್ ನೋಡ್ತಿದ್ದಂಗೆ ಅದ್ರ ಕೊಂಬ್ ನೆನ್ಪಾಗೋಯ್ತವ. ಏನು ಯಜಮಾನ್ರೆ, ಕೆನೆ ಹಾಕಿ ಕಾಫಿ ಮಾಡ್ಕೊಡ್ಲಾ? ತೊಂಬ. ಹಾಗಾದ್ರೆ ನೀವೇ ತಾನೇ ನಮ್ಮ ಯಜಮಾನ್ರು? ಯಾವನವ ನಿಮ್ಮ ಯಜಮಾನ? ಅಲ್ಲ, ಮನೆಗೆ ಬಂದವ್ರಿಗೆ ಕಾಫಿ ಕೊಡ್ತೀನಿ ಅಂದ್ರೆ ಯಾರಾದ್ರೂ ಬೇಡ ಅಂತಾರೆ? ಹೋಗ್ಲಿ ಬಿಡಪ್ಪ, ನೀನ್ ನನ್ನ ಮನೆಗೆ ಬಂದಿದ್ದು ನನ್ನ ಮಗ ಬಂದಷ್ಟೇ ಸಂತೋಷ ಆಯ್ತು. ನೀನು ಯಾಲೇ ಆಗಿರು, ಆದ್ರೆ ಒಂದು 2-3 ದಿನ ನಮ್ಮ ಮನೇಲಿದ್ದು ನಮ್ಮ ಮನಸ್ಸನ್ನ ಸಂತೋಷ ಪಡಿಸ್ ಹೋಗಪ್ಪ. ಕಂಡವ್ರ ಮನೆಗೆ ಹಂಗೆಲ್ಲ ಉಳ್ಕೊಳ್ಳೋ ಚೆನ್ನಾಗಿರಕ್ಕಿಲ್ಲ ಕಣಮೆ. ನಡಿ ನಮ್ ಟೆಂಟ್ಗೆ ಹೋಗುವ. ಏ ಮೂದೇವಿ, ಅಯ್ಯಮ್ಮ ಆಟೋನ್ ಕೇಳ್ಕೊತಾವಳೆ, 1-2 ದಿನ ಇದ್ದೋಗುವ. ಹಾ, ನೀವಿಬ್ರು ಎದ್ದು ಬರ್ರಿ. ತರಕಾರಿನೂ ತಾಕಡಿನೂ ಯಾವನ ಎತ್ಕೊಂಡು ಹೋದನು, ನಾನು ಹೋಯ್ತೀನಿ. ಮಾವೇ, ನಾನೊಬ್ಬನ ಇಲ್ಲೇ ಬಿಟ್ಬಿಟ್ಟು ಹೋಗಿ. ನಾನು ಎಲ್ಲೇ ಹೋಯ್ತೀನಿ, ನನ್ನ ಮಗಳಿಲ್ಲೇ ಇಲ್ವಾ? ತಿರ್ಗಾ ಬರ್ತೀನಿ ಬಿಡು. ಮತ್ತೆ ಬತ್ತಿ ಅಲ್ಲೇ ಇದ್ದು ಬಿಡು. ತಮಾಷೆ ಮಾಡ್ದೆ ಮಾವೇ. ನಿಮ್ಮ ಬಾರ್ಲ ಮೇಲೆಲ್ಲ ಒಂದ್ಕಿತ ನೋಡುವ. ಅಯ್ಯ, ನೋಡಕ್ ಇದೇನು ಕವಿರತ್ನ ಕಾಳಿದಾಸ ಸಿನಿಮಾನೇ. ಆಯ್ತು ನಡಿ, ನಾನು ರೂಮ್ ತೋರಿಸ್ತೀನಿ. ನಾ ಉಳ್ಕೋಬೇಕಾದ್ರೆ ರೂಮ್ ನೋಡುವ ನಡಿ. ನಿಮ್ಮೆ ಅಮ್ಮ, ಈಗ್ಲೇ ಜಾಜಿ ಅದ್ಕಿನ ಫೋನ್ ಮಾಡಿ ಕರೆಸ್ಬೇಕು. ಅಯ್ಯೋ, ಮೊದಲು ಫೋನ್ ಮಾಡೆ. ಏನಂತೆ? ಅದಕ್ಕೆ ಈಗ್ಲೇ ಹೆಲಿಕಾಪ್ಟರ್ ಬರ್ತಾರಂತೆ. ಏನ್ರಿ ಈ ಡ್ರೆಸ್ ವೇರಿಂಗು? ಯಾರ ಕಡಿಮೆ ಇವಳು ಒಳ್ಳೆ ರಿಂಗು ಪಂಗು ಅಂತಳೆ. ಏನ್ ಕೋತಿ ಆಡ್ಸರೆ? ಅವರು ನೀನ್ ಹೆಂಡ್ರು. ಮಕ್ಕೊಸ್ಬಿಡ್ತೀನಿ. ಯಾಕೆ ನನ್ನ ಹೆಂಡ್ರ ಕಲಾಚಿನೂ ಇಲ್ಲೇ ಇಲ್ವಾ? ಯಾಕೋ ಸುಮ್ನೆ ಅವಳೆ. ಇವಳು ಏನಾದ್ರು ರೊಚ್ಚಿಗೆದ್ರೆ ನಿಮ್ ಎಲ್ರು ಆಮಟೆಕಾಯಿ ಮಾಡಕ್ ಬಿಡ್ತಾಳೆ. ಕಲಾಚಿನು ಇವ್ರ ಸಹವಾಸನೆ ಬೇಡ. ಬಾ, ನಾನು ನೀನ್ ರೂಮ್ಗೆ ಹೋಗಿ ಬಾಕ್ಲಾಕೊಂಬಿಡುಮ. ಏ ಸಿದ್ದು, ನಾನ್ ಮೈಸೂರ್ ಗೋನ್ ಕಮ್ಮೋದ್ರಲ್ಲಿ ಏನು ಮಾಡಿಟ್ಟಿದ್ಯಾ? ಸ್ಟುಪಿಡ್ ಫೆಲೋ. ಅದಕ್ಕೆ ನೀವು ಚಂಪನ ಒಪ್ಸೋದಾದ್ರೆ ನಾನು ನಿಮ್ಗೊಂದು ಐಡಿಯಾ ಕೊಡ್ತೀನಿ. ಹೇಳೆ, ನಾನು ಒಪ್ಪಿಸ್ತೀನಿ ಅವಳನ್ನ. ಅತ್ತೆ, ಬಂದ್ಯಮ್ಮ? ಯಾರಮ್ಮ ಇವಳು? ನಮ್ಮ ಊರಲ್ಲಿ ಜಮೀನ ಇತ್ಯರ್ಥ ಮಾಡಿ ಲಾಯರು. ನಮಸ್ಕಾರ ಅತ್ತೆ. ಲಾಯರ್ ಫೀಸ್ ಅಂತ 50,000 ರೂಪಾಯಿ ಕೇಳಿದ್ರು. ಸುಮ್ನೆ ದುಡ್ಡು ಕೊಡೋದು ಅಂತ ನಾನು ಇವ್ರನ್ನೇ ಮದ್ವೆ ಆಗ್ತಾ ಇದೀನಿ. ಹೋಗ್ಲಿ ಬಿಡಿ ಚಂಪ, ನೋಡಕ್ ನಮ್ಮ ಅಣ್ಣನ್ಗಿಂತ ಚೆನ್ನಾಗಿದ್ದಾರೆ. ಹಾಗಾದ್ರೆ ಚಂಪ, ನೀನ್ ಮನೆ ಬಿಟ್ಟು ಹೋಗೋದ್ ಗ್ಯಾರಂಟಿ? ಹೌದು ಅಕ್ಕ, ನಿಮ್ಗೊಂದ್ ಮಾತು ಹೇಳೋಣ ಅಂತ ಬಂದೆ. ಯಜಮಾನ್ರಿಗೂ ವಿಷಯ ತಿಳ್ಸೋಣ ಅನ್ಕೊಂಡೆ. ಪಾಪ ಅವ್ರು ಎಲ್ಲಿದಾರೋ ಏನೋ. ಬಂದ್ಮೇಲೆ ಅವ್ರಿಗೂ ಒಂದ್ ಮಾತು ಹೇಳ್ಬಿಡಿ, ಫ್ರೀ ಆಗಿ ಬಂದು ಊಟ ಮಾಡ್ಕೊಂಡು ಹೋಗ್ಲಿ. ಚಂಪಾ, ಈ ಸೂಟ್ಕೇಸ್ ಅಲ್ಲಿ ಏನಿದೆ? ಇದ್ರಲ್ಲಿ 5 ಕೋಟಿ ಇದೆ. 5 ಕೋಟಿನಾ? ನಮಗೊಂದ್ ಸ್ವಲ್ಪ ತೋರಿಸ್ಬಿಡೆ, ಹಂಗಾಗಿ ಕಣ್ಣಲ್ಲಿ ಪ್ರಿಂಟ್ ಹಾಕೊಂಡ್ಬಿಡ್ತೀವಿ. ಚಂಪಾ, ನನ್ನ ಪರ್ಮಿಷನ್ ಇಲ್ದೇನೆ ನೀನ್ ಯಾರ್ಯಾರನ್ನೋ ಹೆಂಗ್ ಮದ್ವೆ ಆಗ್ಬಿಡ್ತೀಯ? ಇದನ್ ಕೇಳಕ್ ನೀನ್ ಯಾವ ಊರ್ ದಾಸಯ್ಯ ಅಂತ? ನಾನ್ ದಾಸ ಎಲ್ಲ ಕಣೆ, ನಿನ್ ಯಜಮಾನ ಪಾಂಡುರಂಗ ಗಂಡಗಲಿ. ನೀನ್ ನಂಬಿಕೆ ಬರ್ಲಿಲ್ವಾ? ಮೀಸೆ ನೋಡಿಲೆ. ಇನ್ನು ನಂಬಿಕೆ ಬರ್ಲಿಲ್ವಾ? ಇರು ಪಂಚ ಬಿಚ್ತೀನಿ. ನೀನು ನನ್ನ ಮಗಳ ಗಂಡ ಅಲ್ವಾ? ಅದು ಯಜಮಾನ್ರೆ, ನಮ್ಮ ಮನೆಯವರೆಲ್ಲ ಸೇರ್ಕೊಂಡು ನನಗೆ ಸಿಕ್ಕಾಪಟ್ಟೆ ರೋದ್ನ ಕೊಡ್ತಾ ಇದ್ರು. ಅದಕ್ಕೆ 1-2 ದಿನ ನಿಮ್ಮ ಟೆಂಟ್ ಒಳಗಡೆ ಉಳ್ಕೊಂಡು ಎಲ್ಲರನ್ನು ಆಟ ಆಡಿಸ್ಬಿಡೋಣ ಅಂತ ಈ ಜನ್ಮಾಂತರದ ನಾಟಕ ಮಾಡ್ಬಿಟ್ಟೆ. ಅಯ್ಯೋ, ನಿದ್ದೆ ಕುಟ್ಟೋಗ. ಇನ್ನೊಂದಪ್ಪ ನಮ್ ಟೆಂಟ್ ಬಾಬಾ ಕೊಳ್ತೋಗಿರೋ ಟೊಮೊಟೊ ತಗೊಂಡ್ ನೋಡಿತೀನಿ. ಅಲ್ಲ ಕಳಚಿನು, ಲೇ ಚಂಪಾ, ಇವ್ರಿಗೆ 10 ರೂಪಾಯಿ ಕೊಟ್ಬಿಟ್ಟು ಮದ್ವೆ ಆಗಲ್ಲ ಅಂತ ಹೇಳಿ ಕಳಿಸ್ಬಿಡ. ಏನು ಯಜಮಾನ್ರೆ, ನಾನು ಯಾರನ್ನೂ ಮದ್ವೆ ಆಗ್ತಿಲ್ಲ. ನಿಮ್ ನಿಜವಾದ ಬಣ್ಣ ಬಯಲಾಗ್ಲಿ ಅಂತ ಮನೆಯವರೆಲ್ಲ ಸೇರಿ ಆಡಿದ ನಾಟಕ. ನಾಟಕ ಆಡಿದ್ಕು ಸಾರ್ಥಕ ಆಯ್ತು ಬಿಡೆ. 5 ಕೋಟಿ ಸಿಕ್ತಲ್ಲ. ಏನು ಯಜಮಾನ್ರೆ, ಇದೇ ಖುಷಿಗೆ ಇದೆಲ್ಲ ನಿಮ್ಗೆ. ಥ್ಯಾಂಕ್ ಯು ಕಣ ಚಂಪಾ. ಆದ್ರೆ